ಈಗ ಬಿಸ್ನೆಸ್ ಎಲ್ಲ ಹಾಳಾಗೋಯ್ತದಲ್ಲ, ಎಲ್ಲರೂ ನಮ್ಮನ್ನ ಆಡ್ಕೊಂಡು ನಗಂಗ ಆಗೋಗ್ಬಿಡ್ತದಲ್ಲ. ಈಗ ಏನು ಮಾಡೋದು? ಪೊಲೀಸ್ ಸ್ಟೇಷನ್ಗೆ ಹೋದ್ರೂ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ಬಿಟ್ಟು ಮೆಸೇಜ್ ಹಾಕೋಳಲ್ಲ. ಈಗ ಏನು ಮಾಡೋದು? ಥು, ಈಗ ಏನು ಮಾಡೋದು? ನನಗಂತೂ ಒಂದು ಅರ್ಥ ಆಯ್ತಿಲ್ಲ. ಈಗ ಅಮ್ಮನ ಅಣ್ಣನ ಮಗನೇ ಅಂತ ಹೇಳಿದ್ರೆ ಇನ್ನು ನನ್ನ ಕಡೆಗೆ ಏನಕ್ಕೆ ಸಪೋರ್ಟ್ ಮಾಡ್ತಾನೆ? ಈಗ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ಪ್ರಯೋಜನನೇ ಇಲ್ಲ. ಇನ್ನು ಈ ಅಮ್ಮನೆ ಪಂಚಾಯತಿ ಅಧ್ಯಕ್ಷೆ ಅಂತ ಹೇಳಿದ್ರೆ ಇನ್ನೇನು ಬಂತು ನಂದು ಅಂತ ಹೇಳ್ಬಿಟ್ಟಿಲಿ. ಥು, ಸೋತೋಗ್ಬಿಟ್ನಲ್ಲ ನಾನು ಈ ಭದ್ರ ಮುಂತಾಗೆ. ಈಗ ಸೋತೆ ಅಂದರೆ ಈ ಬಿಸ್ನೆಸ್ಗೆ ಅಂತ ಹೇಳ್ಬಿಟ್ಟು ಹಾಕಿರೋ ದುಡ್ಡೆಲ್ಲನೂ ಎಲ್ಲ ಹೊಗೆ ಹಾಕಿಸ್ಕೊಳಕ್ಕಿಲ್ವಾ? ಥು, ಈಗ ನನ್ನ ವಾರ್ಗಿತ್ತಿ ಅವ್ರ ಮುಂದೆ ಎಲ್ಲ ನನ್ನ ಮಾನ ಮರ್ವದಿ ಹೋಗಿಲ್ವಾ? ಪೊದ್ದಿ, ಆ ಅಮ್ಮನ ಮುಂದೆ ಆವಾಜ್ ಹಾಕಿ ಬಂದೆ. ಇವಾಗ ನೀನು ಸೋತೆ ಅಂತ ಹೇಳ್ಬಿಟ್ಟು ಹೆಂಗೆ ಒಪ್ಕೊಂತೀಯ ಪೊದ್ದಿ? ಇದೆಲ್ಲ ಬೇಕಿತ್ತೇನೆ ನಿನಗೆ? ಥು, ಮೊದಲನೇ ಬಿಸ್ನೆಸ್ಸೇ ಎಡವಟ್ಟಾಗೋಯ್ತು. ಇನ್ನೊಂದ್ಕಿಂತ ಬಿಸ್ನೆಸ್ಸೇ ಮಾಡಬಾರ್ದು ನಾನು. ಪೊದ್ದು ಕೈಲಿ ಎದುರಿಸಕ್ಕೆ ಹಾಗೆ ಆಗ್ತೈತೆ ಅನ್ನೋದಕ್ಕೆ ನಾನು ಯಾವತ್ತೂ ಅಡ್ಡ ಬಂದಿಲ್ಲ. ಆದರೆ ಪೊದ್ದು ಇಷ್ಟೊಂದು ನೋವು ಪಡ್ಕೊತಾವಳೆ ಅಂದರೆ ಇದಕ್ಕೆಲ್ಲ ಕಾರಣ ಭದ್ರಮ್ಮನೇನಿಯ. ಇವಳು ನೋವು ಪಡೋದನ್ನ ನನ್ನ ಕೈಲಿ ಸಹಿಸೋಕ್ಕಾಯ್ತಿಲ್ಲ. ಆದರೆ ಡೈರೆಕ್ಟಾಗಿ ನನ್ನ ಕೈಲಿ ಸಹಾಯ ಮಾಡೋಕ್ಕಾಯ್ತಿಲ್ವೇ? ನಾನು ಸದ್ಯಕ್ಕೆ ಯಾರ ಕಣ್ಗೂ ಕಾಣಿಸ್ಕೊತಾ ಇಲ್ವಲ್ಲ, ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ. ಈಗ ಸದ್ಯಕ್ಕೆ ಶಾನೆ ಜನರು ಕಣ್ಣು ಕಾಣಿಸ್ಕೊಳಕ್ಕೆ ನಾನು ಆಗೋಕ್ಕಿಲ್ಲ. ಈಗ ಏನು ಮಾಡಲಿ? ಯಾವ ಥರ ಪೊದ್ದಿಗೆ ಸಹಾಯ ಮಾಡಲಿ ನಾನು? ಪೊದ್ದು ಈ ಥರ ಸೋತು ನಿಂತಾಗ ಮಾತ್ರ ನೀನು ಅವಳ ಹತ್ರ ಯಾವುದು ದಾರಿ ಇಲ್ಲ ಅಂತಂದಾಗ ಮಾತ್ರ ನನಗೆ ತುಂಬ ನೋವಾಗ್ತದೆ. ಈಗ ಏನು ಮಾಡಲಿ ನಾನು? ಏನಾದರೂ ಮಾಡಬೇಕಲ್ಲ. ಪೊದ್ದು ಇಷ್ಟು ಸಪ್ಪಗಿರೋದು ನನ್ನ ಕೈಲಿ ನೋಡೋಕ್ಕಾಯ್ತಿಲ್ಲ. ನನ್ನ ಕೈಲಿ ಏನು ಮಾಡೋಕ್ಕಾಯ್ತದೆ? ನನ್ನ ಕೈಲಿ ಆ ಭದ್ರಮ್ಮ ಒಳ್ಳೆ ಇಕ್ಕಟ್ಟಿನ ಪರಿಸ್ಥಿತಿ ತಗ್ಲಾಕ್ಬಿಟ್ಟವಳೆ ಪಾಪ ಪೊದ್ದುನ. ಪಾಪ ಪೊದ್ದು ಬಿಸ್ನೆಸ್ ಬೇರೆ ಲಾಸ್ ಆಗೋಗ್ಬಿಡ್ತದಲ್ಲ, ಏನು ಮಾಡೋದು? ಹಾಂ, ಒಳ್ಳೆ ಐಡಿಯಾ ಬಂತು. ಪೊದ್ದು ಪೊದ್ದು ಡಾರ್ಲಿಂಗ್, ನೀನು ತಲ್ಲೆ ನೆನೆಯ ಕೆಡಿಸ್ಕೊಬೇಡ. ನಾನಿರೋ ಗಂಟ ಆ ಭದ್ರಮ್ಮ ಇವತ್ತು ಛಿದ್ರ ಛಿದ್ರ ಆಯ್ತಾಳೆ, ನೋಡ್ತಾ ಇರು. ಹೋಗಿ 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 ನಿನ್ನನ್ನು ನಾನು ಇಷ್ಟಪಟ್ಟಿರೋ ಹುಡುಗಿನ ಎದುರಾಕೊಂಡವಳೆ ಅಂದರೆ ಸುಮ್ಮನೆ ಇದ್ಬಿಡ್ತಾಳ? ನಿನ್ನ ಮುಖ ಹಿಂಗೆ ಸಪ್ಪಗಿದ್ರೆ ನಮ್ಮ ಕೈಲಿ ನೋಡೋಕೆ ಏನೇ ಇಷ್ಟ ಆಗೋಕ್ಕಿಲ್ಲ. ಇಷ್ಟೊಂದೆಲ್ಲ ಸಪ್ಪಗಿದ್ರೆ ಬೇಜಾರಾಯ್ತದೆ ನಂಗಂತೂ. ಯಾಕಪ್ಪ ಇಷ್ಟೊಂದು ಸಪ್ಪುಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಸ್ಯಾನೆ ಬೇಜಾರಾಯ್ತದೆ ನಂಗಂತೂ. ಆದರೆ ಈ ನಿನ್ನ ಹುಡುಗ ಇರೋ ಗಂಟ ಬೇಜಾರು ಮಾಡ್ಕೊಳ್ಳೋ ಅಂತ ಅವಶ್ಯಕತೆನೇ ಇಲ್ಲ ಪದ್ದು ಡಾರ್ಲಿಂಗ್. ನಿನಗೋಸ್ಕರ ದೆವ್ವ ಆಗಿರೋನು, ನಿನಗೋಸ್ಕರ ಪೊಲೀಸ್ ಆಫೀಸರ್ ಆಗಲ್ವ ಹೇಳು ಚಿನ್ನ? ಆಯ್ತೀನಿ, ನಿನಗೋಸ್ಕರ ಪೊಲೀಸ್ ಆಫೀಸರ್ ಆಗೇ ಆಯ್ತೀನಿ. ಓದ್ಬಿಟ್ಟು ಆಯ್ತೀನಿ ಅಂತಲ್ಲ, 5 ಸೆಕೆಂಡಾಗೆ ನಾನು ಪೊಲೀಸ್ ಆಯ್ತೀನಿ, ನೋಡ್ತಿರು. ಒಳ್ಳೆ ಐಡಿಯಾ ಪದು ಡಾರ್ಲಿಂಗ್. ಈ ಗೆಟಪ್ ಸೂಪರಾಗೈತೆ ನನಗೆ. ಪದು ಡಾರ್ಲಿಂಗ್ ಬೇಡ. ಯಾರು ನೀವು ಹಿಂಗೆ ನಿಂತಿದ್ದೀರಲ್ಲ ಒಬ್ಬರೇನೇ? ನೀವಾ ಸರ್? ನಾನು ಈಗ ಪೊಲೀಸ್ ಸ್ಟೇಷನ್ಗೆ ಬರೋಣ ಅನ್ಕೋತಾ ಇದ್ದೆ ಸರ್. ನೀವು ಇಲ್ಲಿಗೆ ಬಂದ್ಬಿಟ್ಟಲ್ಲ, ತುಂಬ ಒಳ್ಳೇದಾಯ್ತು ಸರ್ ನೀವು ಇಲ್ಲಿಗೆ ಬಂದ್ಬಿಟ್ಟು. ಆದರೆ ನೀವು ಆ ಭದ್ರಮ್ಮ ಅವರ ಅಣ್ಣನ ಮಗನಾ? ಯಾ ಭದ್ರಮ್ಮ? ಅಲ್ಲ ಅಲ್ಲಲ್ಲ, ನನಗೆ ಯಾವ ಭದ್ರಮ್ಮನೂ ಗೊತ್ತಿಲ್ವಲ್ಲ. ಹಬ್ಬ, ಹೌದಾ? ತುಂಬಾ ಒಳ್ಳೇದಾಯ್ತು. ನಿಜವಾಗ್ಲೂ ನೀವು ಬಂದು ತುಂಬಾ ಉಪಕಾರ ಆಯ್ತು ನನಗೆ ಸಾ. ನೋಡಿ ಸಾ, ನಾನು ನನ್ನ ಫ್ರೆಂಡು ಇಬ್ರು ಸೇರ್ಕೊಂಡು ಒಂದು ಚಿಕ್ಕದಾಗ ಒಂದು ಗ್ಯಾನ್ಸು ಮಾಮೂಲಿ ಕೊಬ್ಬು ಎಳ್ಳು ಬೆಲ್ಲ ಇಕ್ಕೊಂಡು ಅಂಗಡಿ ಇಕ್ಕೊಂಡಿದ್ದೀವಿ ಸಾ. ಅದಕ್ಕೇನಿ ನಮ್ಮ ಊರಾಗ ಭದ್ರಮ್ಮ ಅಂತವಳೆ, ನನಗೂ ಅವಳಿಗೂ ಹೊಸಿ ಆಗಿ ಬರೋಕ್ಕಿಲ್ಲ ಸಾ. ಅವತ್ತಿಂದನೂ ಕಿರಿಕು ಸಾ ಇಬ್ರಿಗೂ. ಅಷ್ಟುಗೋಸ್ಕರನೇ ಸಾ ನಮಗೆ ಹಂಗೆ ಸಿಕ್ಕರೆ ಹಂಗೇನಿಯ ಇದು ಮಾಡ್ತಾಳೆ ಸಾ. ಬೇಜಾರಾಯ್ತದೆ ಸಾ. ಅಂಗಡಿ ಎಲ್ಲ ಎತ್ತಂಗಡಿ ಮಾಡಿಸ್ತೀನಿ ಹಂಗೆ ಹಿಂಗೆ ಅಂತಾಳೆ ಸಾ. ಮೊದಲನೇಕ್ಕಿಂತ ತುಂಬ ಆಸೆ ಪಟ್ಬಿಟ್ಟು ನಾವು ವ್ಯಾಪಾರ ಶುರು ಮಾಡಿದ್ದೀವಿ ಸಾ. ಹಿಂಗೆ ಅಂದ್ಬಿಟ್ರೆ ಬೇಜಾರಾಗಕ್ಕಿಲ್ವ ಸಾ? ನೀವೇ ಹೇಳಿ ಸಾ. ನೀವೇ ಹಂಗನ ಮಾಡ್ಬಿಟ್ಟು ಸಿ ನಮಗೆ ಸಹಾಯ ಮಾಡಿ ಸಾ. ಆ ಅಮ್ಮಂಗೊಂದು 2 ದಿನ ಸಾ, ಇವತ್ತು ನಾಳೆನಾಗೆ ಅಂಗಡಿಯ ಏನು ಮಾತಾಡೋಕ್ಕಿಲ್ಲ ಸಾ. ಅಂಗಡಿ ಹಂಗೆ ಮುಚ್ಚಿಬಿಡ್ತೀವಿ ಸಾ. ಪ್ಲೀಸ್ ಸಾ, ಹಬ್ಬದ ಸಂತೆ ಸಾ ಇದು ಅಂದ್ಕೊಂಡು ಏನೋ ಒಂಚೂರು ಹೆಲ್ಪ್ ಮಾಡಿ ಸಾ. ಪ್ಲೀಸ್ ಸಾ. ಅಯ್ಯೋ, ನೀವು ವ್ಯಾಪಾರ ಮಾಡೋದಕ್ಕೆ ಆಯಮ್ಮ ತಡಿಯೋದಕ್ಕೆ ಏನು ಸಂಬಂಧ ಐತೆ? ನೋಡಿ ಪೊದ್ದು ಅವರೇ, ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ನ್ಯಾಯ ನಿಮ್ಮ ಪರ ಐತೆ, ಅದೇನು ಅವ್ರ ಮುಂದಲ್ಲ, ಇಲ್ಲ ಅವ್ರ ಅಪ್ಪಂದಲ್ಲ, ಅವಳ್ದಲ್ಲ. ನೀವೇ ತಲೆ ಕೆಡಿಸ್ಕೊತೀರಾ? ಆ ಭದ್ರಮ್ಮನ ನಾನು ನೋಡ್ಕೊಂತೀನಿ, ನೀವು ತಲೆನೇ ಕೆಡಿಸ್ಕೊಳಕ್ ಹೋಗ್ಬಿಡಿ. ವ್ಯಾಪಾರನ ತುಂಬಾ ಚೆನ್ನಾಗಿ ಮಾಡಿ, ತುಂಬಾ ಚೆನ್ನಾಗಿ ವ್ಯಾಪಾರ ಆಗ್ತೈತೆ. ಹಬ್ಬ ಸಾ, ಹೀಗೆ ಸಮಾಧಾನ ಆಯ್ತು ಸಾ. ತಲೆ ಮೇಲೆ ತಲೆ ಬಿದ್ದೋಗ್ಬಿಟ್ಟೈತೇನೋ ಅಂತ ಹೇಳ್ಬಿಟ್ಟು ಟೆನ್ಷನ್ ಮಾಡ್ಕೊಂಬಿಟ್ಟು ನಾನಂತೂ ಗಡ ನೋಡಿಕೊಂಡು ಕುಂತ್ಬಿಟ್ಟಿದ್ದೆ ಸಾ. ಟೆನ್ಷನ್ ಆಗೋಗ್ಬಿಟ್ಟಿದ್ದೆ ಸಾ ನನಗಂತೂ. ಏನು ಮಾಡನಿ ಏನು ಬಿಡನಿ ಎತ್ತ ಅಂತ ಹೇಳ್ಬಿಟ್ಟು ಸಾ. ತುಂಬ ಥ್ಯಾಂಕ್ಸ್ ಸಾ, ತುಂಬ ಥ್ಯಾಂಕ್ಸ್ ಸಾ.
ನೀವಂತೂ ನಮಗೆ ಶಾನೆ ಹೆಲ್ಪ್ ಮಾಡ್ಬಿಟ್ರಿ ಸರ್. ಬನ್ನಿ ಸಾ ಬನ್ನಿ, ಆ ಭದ್ರ ಮುಂದೆ ಕಿತ್ತೋದೊಳಗೆ ಸರಿಯಾಗಿ ಬುದ್ಧಿ ಕಲಿಸಿ ಸರ್. ನಮ್ಮ ಅಣ್ಣನ ಮಗ ಅವನೇ ಪೊಲೀಸ್ ಸ್ಟೇಷನ್ನಾಗೆ ಕಂಪ್ಲೇಂಟ್ ತಗೋಬಾರ್ದು ಅಂತ ಹೇಳ್ಬಿಟ್ಟು ಏನೋ ಹೇಳೋಳಂತೆ ಸರ್. ಈ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಂಗೆ ಏನು ಪ್ರಯೋಜನ ಆಯ್ತಿರ್ಲಿಲ್ಲ ಸರ್. ನೀವು ಬಂದು ತುಂಬ ಉಪಕಾರ ಆಯಿತು ಸರ್. ಅದೇನೋ ದೇವರೇ ಕಳಿಸ್ಬಿಟ್ಟವನೇ ಅಂತ ಅನ್ನಿಸ್ತದೆ ಸರ್ ನಿಮ್ಮನ್ನ. ಅಪ್ಪ ದೇವ್ರ ಥರ ಬಂದ್ರಿ ಸರ್. ನನ್ನ ಮಾನ ಮರುವಾದಿ ನನ್ನ ಬಿಸ್ನೆಸ್ ಎಲ್ಲ ಉಳಿಸಿದ್ರಿ ಸರ್. ಬನ್ನಿ ಸರ್ ಬನ್ನಿ, ಆ ಭದ್ರಮ್ಮ ಎದುರಿಸ್ತಾಳೆ ಸರ್, ಎದುರ್ಕೊಳಕ್ಕೆ ಹೋಗ್ಬೇಡಿ. ಏನೋ ನನ್ನ ಎದುರಿಸೋದು, ಇನ್ನೊಂದು ಜನ್ಮ ಹುಟ್ಟು ಬರ್ಬೇಕು. ಸರಿ ಸರಿ ಪಾಮ ಹೋಗೋಣ. ಆ ಬನ್ನಿ ಸರ್, ಬನ್ನಿ ಹೋಗೋಣ. ಏ ಭದ್ರಿ, ನಿನಗೈತೆ ಮಾರಿಯಪ್ಪ. ಒಂದು ನಿನ್ನ ಮಕ್ಕದಾಗಿ ಖುಷಿ ನೋಡಿದ್ನಲ್ಲ, ನನಗೆ ಒಳಗೆ ಒಂಥರ ಖುಷಿ ಆಯ್ತೈತೆ. ಇವರೇ ನೋಡಿ ಸರ್. ಯಾರ್ಲ ಇವನು? ಪೊಲೀಸ್ ಆಫೀಸರು. ಈ ಬುದ್ಧಿ ಕಂಪ್ಲೇಂಟ್ ತಗೊಳ್ಳಲ್ಲ ಅಂತ ಹೇಳ್ತಿದ್ಲು ಈ ಭದ್ರಮ್ಮ. ಅದೇನ್ ಕಂಪ್ಲೇಂಟ್ ತಗೊಂಡ್ಬಿಟ್ಟ ಇವನು? ಏಯ್ ಸುಕ್ಕಿರೆ, ನಮ್ಮ ಪಾಲಿನ ದೇವ್ರು ಕಣ್ಲೆ, ಅವನು ಇವನು ಅಂತ ಅನ್ಬೇಡ. ಈಗ ನೋಡು, ಚೆನ್ನಾಗಿ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಂದಿದ್ದೀನಿ. ಈ ಭದ್ರಮ್ಮಗೆ ಸರಿಯಾಗಿ ಆಯ್ತದೆ. ಹೌದಾ? ಯಾರೇ? ಯಾರ ಕಣೆ? ಸರ್ರು ಆಫೀಸರ್ ಅಂತೆ. ದಾರಿನಾಗ ಜಾಗೋ ಸಿಕ್ಕರು ನನ್ನ ಅದೃಷ್ಟಕ್ಕೆ. ಏಯ್ ಭದ್ರಮ್ಮ, ಏನೇ ಇದೇ ನಿಮ್ಮ ಅಪ್ಪಂದ ಇಲ್ಲ ನಿಮ್ಮ ತಾತನ ಆಸ್ತಿನ? ರೋಡಲ್ಲಿ ನಿಂತ್ಕೊಂಡಿಲ್ಲಿ ಬಂದು ಏನೋ ಅವ್ರು ವ್ಯಾಪಾರ ಮಾಡ್ತಾ ಇದ್ರು ಜಗಳ ಮಾಡಕ್ಕೆ, ಇದೇ ನಿಮ್ಮ ಅಪ್ಪನ ಆಸ್ತಿನ? ಏಯ್ ಪೊಲೀಸ್ ಆಫೀಸರ್, ನಿಂದೇನಾಯ್ತು ಅದ್ ನೋಡ್ಕ. ಯಾವ ಪೊಲೀಸ್ ಆಫೀಸರ್ ನೀನು? ನಮ್ಮ ಅಣ್ಣನ ಮಗ SI ಫೋನ್ ಹಾಕದೆ ಅಂದ್ರೆ ನಿನ್ನ ಬಂದು ಅದ್ದೆಳ್ಕೊಂಡು ಹೋಯ್ತಾನೆ. ಓಹೋ, ನನಗೆ ರೋಪ್ ಆಗ್ತೀಯಾ? ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ನಿಮ್ಮ ಅಪ್ಪನ ಜಾಗ ಅಂತ ಹೇಳಿ ಬಂದು ಆಡ್ತೀಯಾ? ಆಕೆಲೆ ಅವ್ನು ಯಾವನು ಫೋನ್ ಹಾಕ್ತೀಯೋ ಅಲ್ಲಿ ಉದ್ರಸ ತನಕ ನೀನು ಬುದ್ಧಿ ಬರಲ್ಲ ಅಲ್ವಾ? ಯಪ್ಪ, ಯಾವನಲ್ಲ ನೀನು? ಈ ಭದ್ರಮ್ಮನ ಮೇಲೆ ಕೈ ಮಾಡ್ತಾ ಇದೀಯಲ್ಲ ನೀನು. ಲೇ ಮಾಡ್ಲಾ ನಮ್ಮ ಅಣ್ಣನ ಮಗನ್ ಫೋನ್ ಮಾಡ್ಲಾ? ಈ ಬೇವರ್ಸಿಗೈತೆ, ಸರಿಯಾಗಿ ಬುದ್ಧಿ ಕಲ್ಸನ ಮಾಡ್ಲಾ? ಮಾಡ್ತೀನಿ. ಏನೋ ನೀನು ನನಗೆ ಬುದ್ಧಿನ ಕಲ್ಸು ನೋಡೋಣ, ಕಲ್ಸೋ. ಹಲೋ ಅಣ್ಣವ್ರೆ, ಅದೇ ನಿಮ್ಮ ಅತ್ತೆನ ಇಲ್ಲಿ ಯಾರೋ ಪೊಲೀಸ್ ಆಫೀಸರ್ ಹೊಡಿತಾವನೆ, ಗೊತ್ತಿಲ್ಲ ಹೆಸರು? ಈ ಹೆಸರು ಗೊತ್ತಿಲ್ಲ. ಏನಯ್ಯ ನಿನ್ನ ಹೆಸರು? ಅಯ್ಯಪ್ಪ, ಅಳಿಯಂದ್ರೆ ಹಿಡ್ಕೊಂಡು ಹೊಡೆದಾಗ್ತಾವನ. ಅಳಿಯಂದ್ರೆ ನನ್ನ ಸಾಯಿಸ್ತಾವನೆ. ಅಯ್ಯೋ, ಪೊಲೀಸ್ ಮೇಲೆ ಕೈ ಮಾಡಂಗಿಲ್ಲ, ಇಲ್ಲ ಅಂದ್ರೆ ಇವನಿಗೊಂದು ಗತಿ ಕಾಣಿಸ್ತಿದ್ದೆ. ಯವ್ವ, ಬನ್ನಿ ಅಳಿಯಂದ್ರೆ. ಕೇಳಿಸಿದ್ರಲ್ಲ, ನಾಯಿಗೆ ಹೊಡ್ದಂಗೆ ಹೊಡಿತಾವನೆ. ಸುಮ್ಕೇನಿಯ ನಿಮ್ಮ ಅತ್ತೆನ ನಾಯಿಗಿನ್ನ ಕಡೆ ಹಂಗ್ ಹೊಡಿತಾವನೆ. ಬಂದ್ಬಿಡಿ ಬಿರ್ನ. ಅಯ್ಯಪ್ಪ, ಏಯ್ ಪೊಲೀಸ್, ನಮ್ಮ ಅಣ್ಣನ ಮಗ ಬರೋ ಗಂಟಲು ನಿಂತ್ಕೊಳ. ಯವ್ವ, ಯಾಕೆ ಹಿಂಗ್ ಹೊಡಿತಾ ಇದೀಯಾ? ಅವರು ಊಟ ಮಾಡ್ತಾವ್ರಂತೆ, 10 ನಿಮಿಷದಾಗ ಬರ್ತಾರಂತೆ. ಆ ಬೇವರ್ಸಿನ ಮಗ ಊಟ ತಿಂದು ಬರೋ ಇಷ್ಟೊತ್ತಿಗೆ ನನ್ನ ಮಗನ ತಿಥಿ ಮಾಡಿರ್ತಾನೆ. ಯವ್ವ, ಬುಡಯ್ಯ ನನ್ನ ನೀರು ಗಾಳಿ ಇಂದಿರೋ ಜಾಗಕ್ಕೆ ಎತ್ತಂಗಡಿ ಮಾಡಿಸ್ಬಿಡ್ತೀನಿ. ಹಂಗಂದ್ರೆ ನಿನ್ನು ನನ್ನ ಜೊತೆಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ಲೇ ಭದ್ರಮ್ಮ, ನೋಡು, ಯಾವನೋ ನೀವ್ನು SI ಆದ್ರೆ ನಾನು DG, ಅವನಿಗಿನ್ನ ಈ ಲೆವೆಲ್ ಆಗಿರೋನು. ಅವನು ಬಂದ್ರೆ ಡೈರೆಕ್ಟ್ ಆಗಿ ಹೇಳ್ಬಿಡು, DG ಬಂದಿದ್ರು ಅಂತ ಹೇಳ್ಬಿಡು. ಅಮ್ಮಿಕೊಂಡು ಅವನೇ ಸುಮ್ಮನಾಯ್ತಾನೆ. ನಿನ್ನೊಳಿಯ SI ಆದ್ರೆ ನಾನು DG, ಗೊತ್ತಾಯ್ತಾ? ಈ ಲೆವೆಲ್ ಆಗಿ ಇವ್ನಿ SP ಲೆವೆಲ್ ಆಗಿ ಇವ್ನಿ. ನಾನು ಏನ್ ಅನ್ಕೊಂಡ್ಬಿಟ್ಟಿದ್ದೀನಿ, ಅವನಿಗಿನ್ನ ಮ್ಯಾಲ್ಗಡೆ ಇವ್ನಿ. ನಾನು ಏನು ಕಿತ್ತು ದಬ್ಬಾಕಳಕ್ಕಾಗಲ್ಲ. ಯಾರೋ ಪಾಪ ಹೆಣ್ಮಕ್ಳು ಚಿಕ್ಕದಾಗ ಬಿಸ್ನೆಸ್ ಮಾಡ್ಕೊಳಕ್ ಬಂದ್ರೆ ಓಹೋ ಹೋ ಥರ ಮಾಡ್ತಿದ್ರಾ? ಬರ್ರಿ, ಸ್ಟೇಷನ್ ಕರ್ಕೊಂಡು ಹಾಕೊಂಡು ರುಬ್ತೀನಿ, ಆಮೇಲೆ ಗೊತ್ತಾಯ್ತದೆ. ಓಹೋ, ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ ನೀವು? ಸಂಕ್ರಾಂತಿ ಹಬ್ಬನ ಪೊಲೀಸ್ ಸ್ಟೇಷನ್ ಆಗಿ ಮಾಡಿವ್ರಂತೆ. ಬರ್ರಿ ಹೋಗೋಣ. ಕರ್ಕೊಂಡೋಗಿ ಸಾ, ಊರಾಗಿರೋ ನೆಮ್ಮದಿಗನ ಇರ್ತಾರೆ. ಯವ್ವ ಸಾ, SIಗಿನ ದೊಡ್ಡರ ನೀವು. ನಮ್ಗೆ ಗೊತ್ತಿಲ್ಲ. ದಯವಿಟ್ಟು ತೆಪ್ಪಾಯ್ತು ಅಂತ ಸಮಸ್ಬಿಡಿ ಸಾ. ನಾನು ತೆಪ್ಪಾಯ್ತು ಸಾ, ಇನ್ನೊಂದು ಕಿತ ಹಿಂಗೆಲ್ಲ ಮಾಡಕ್ಕಿಲ್ಲ ಸಾ. ತೆಪ್ಪಾಯ್ತು ಸಾ. ಊರಾಗೆ ಹಂಗೆಲ್ಲ ರೋಡಾಗೆಲ್ಲ ಇಕ್ಕಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸಾ. ಅದಕ್ಕೆ ನಾವು ಇಕ್ಕಬಾರ್ದು ಅಂತ ಅನ್ಕೊಂಡಿದ್ವಿ ಸಾ. ದಯವಿಟ್ಟು ಕ್ಷಮಿಸ್ಬಿಡಿ ಸಾ. ಇನ್ನೊಂದು ಕಿತ ಹಿಂಗೆಲ್ಲ ಮಾಡಕ್ಕಿಲ್ಲ ಸಾ. ನಂಗೆ ಗೊತ್ತಿಲ್ಲ ಸಾ, ನೀವು ದೊಡ್ಡರು ಅಂತ ಹೇಳ್ಬಿಟ್ಟು ಬಾಯಿ ಬಂದಂಗೆ ಮಾತಾಡ್ಬಿಟ್ಟೆ ಸಾ. ಇನ್ನೊಂದು ಕಿತ ಹಿಂಗೆಲ್ಲ ಬರೋಕ್ಕಿಲ್ಲ ಸಾ. ನನ್ನ ಹತ್ರ ಅಲ್ಲ ಹೇಳೋದು, ನೀನು ಪೊದ್ದು ಹತ್ರ ತೆಪ್ಪಾಯ್ತು ಅಂತ ಕೇಳಬೇಕು. ಈಗಾಗಲೇ ಒಂದು ಹಲ್ಲು ಉದುರಿಸಿದೀನಿ, ಇನ್ನ 4 ಹಲ್ಲು ಉದುರಿಸ್ಬಿಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ಯಾರನ್ನ ಬೆಳಿತಾರೆ ಅಂದ್ರೆ ತುಳಿಯೋರೆ ಶಾನೆ ಆಗೋಗ್ಬಿಟ್ಟವ್ರೆ. ನಾವು ಬೆಳಿಬೇಕಪ್ಪ ಅನ್ನೋ ಬುದ್ಧಿ ಇಲ್ಲ. ತುಳಿದು ಅವ್ರನ್ನೂ ಹಾಳು ಮಾಡ್ಬಿಟ್ಟು ನಮ್ಮ ಜಾಬಕ್ಕೆ ತಗೊಬಂದು ನಿಲ್ಲಿಸ್ಬೇಕು. ನಿಮ್ಗೆ ಆವಾಗಲೇ ಸಮಾಧಾನ. ಹಂಗೇನಿಲ್ಲ ಸಾ, ಮಾಡ್ಕೊಳ್ಳಿ ಬಿಡಿ. ನೀವು ಹೇಳ್ತಿದ್ದೀರಾ ಅಂತಂದ್ಮೇಲೆ ವ್ಯಾಪಾರ ಮಾಡ್ಕೊಳ್ಳಿ. ನಾನೇ ಕೇಳ್ತೀನಿ ತೆಪ್ಪಾಯ್ತು ಅಂತ ಸಾ. ಬಿಟ್ಬಿಡಿ ಸಾ. ನಿಮ್ಮ ಕೈ ಮುಗಿತೀನಿ ಸಾ, ಬಿಟ್ಬಿಡಿ ಸಾ. ಮನೆಗೆ ಉಣ್ಣ ಕರ್ಕೊಂಡಿದ್ದೀನಿ, ಬಿಟ್ಬಿಡಿ ಸಾ. ಕೋಳಿ ಸಾರು ಮಾಡಿರ್ತೀನಿ, ಬಿಟ್ಬಿಡಿ ಸಾ. ಶಾನೆ ನೋಯ್ತಾ ಇದ್ದು ಬಿಟ್ಬಿಡಿ ಸಾ. ಹಲ್ಲು ಉದ್ರೋಯ್ತು ಸಾ, ಒಂದೇ ಒಂದು ಹಲ್ಲು ಉದ್ರೋಯ್ತು ಸಾ. ಇನ್ನೊಂದು ಹಲ್ಲು ಉದ್ರೋಯ್ತದೆ ಸಾ, ಬಿಟ್ಬಿಡಿ ಸಾ. ಆಮೇಲೆ ಕೋಳಿ ಸಾರು ತಿನ್ನಕ್ಕಾಗಕ್ಕಿಲ್ಲ ಸಾ, ಚಿಕನ್ ಮಟನ್ ತಿನ್ನಕ್ಕಾಗಿಲ್ಲ, ಬಿಟ್ಬಿಡಿ ಸಾ. ನೀನು ಚಿಕನ್ ಮಟನ್ ನನಗೇನು ಬೇಡ, ನನಗೆ ಶಾನೆ ಕೆಲಸ ಐತೆ, ನಾನು ಒಯ್ತೀನಿ. ಸರಿನಾ? ಅವಳ ಹತ್ರ ಕ್ಷಮೆ ಕೇಳ್ಬಿಟ್ಟು ಒಯ್ತಿರ್ಬೇಕು. ಇಲ್ಲ ಅಂದ್ರೆ ಬೆಂಡೆತ್ ಬಿಸಾಕ್ಬಿಡ್ತೀನಿ. ನೋಡವ, ನೀನು ಅಷ್ಟೇ, ಯಾರಿಗೂ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ನಿನ್ನ ಜೊತೆ ಇದ್ದೀನಿ ಯಾವಾಗೂನುವೆ. ಭದ್ರಮ್ಮ, ಅದೇನೋ ಪೊಲೀಸ್ನವ್ರು ಕೇಳು ಅಂತ ಹೇಳಿದ್ರು, ಕೇಳಿಲ್ಲ ಅಂದ್ರೆ ಸಾ, ಇವಳು ಏನೋ ಕೇಳ್ತಿಲ್ಲ ಸಾ. ಕೇಳ್ತೀನಿ. ಯಪ್ಪಾಯ್ತು, ನನ್ನ ಕ್ಷಮಿಸ್ಬಿಡಿ. ಬೇಕಂತ ಹಿಂಗೆ ಮಾಡಲಿಲ್ಲ. ಏನೋ ಹಂಗೆಲ್ಲ ಇಕ್ಕಳಂಗಿಲ್ಲ ಅಂತ ಅನ್ನಿಸ್ತು, ಅದಕ್ಕೆ ಹೇಳ್ದೆ ಅಷ್ಟೇ. ನನಗೂ ಜಯಮಂಗೂ ಸರಿಯಾಗಿ ಕೇಳಿಸ್ಲಿಲ್ಲ. ನೀನು ಹೇಳೋದು ಜೋರಾಗಿ ಹೇಳಬೇಕು. ನೀನು ಹಿಂಗೆ ನಿಧಾನ ಕೇಳ್ಬಿಟ್ರೆ ನಮ್ಗೆ ಎಲ್ಲಿ ಕೇಳಿಸ್ತದೆ? ಹೇಳು. ಶಾನೆ ಜೋರಾಗಿ ಹೇಳು ನೀನು. ಯಪ್ಪಾಯ್ತು,
ನಂದೇನೇನಿಯ ಇನ್ನೊಂದು ಕಿತ ಹಿಂಗ್ ಮಾಡಂಗಿಲ್ಲ ನಾನು ಮಾಡಂಗಿಲ್ಲಲ್ಲ ಮಾಡೋದಿಲ್ಲ ಇನ್ನೊಂದು ಕಿತ ಹಿಂಗ್ ಮಾಡೋದಿಲ್ಲ ಬಿಟ್ಬಿಡು ಹೊಂಟೈತಿ ನಾನು ಏನು ವ್ಯಾಪಾರ ಮಾಡ್ಕೊಳ್ಳಿ ಪಂಚಾಯತಿ ಅಧ್ಯಕ್ಷೆಯಾಗಿ ನಾನೇ ಪರ್ಮಿಷನ್ ಕೊಡ್ತೀವಿ ಚೆನ್ನಾಗಿ ವ್ಯಾಪಾರ ಮಾಡ್ಕೊಳ್ಳಿ ಎಲ್ಲ ಒಳ್ಳೇದಾಗ್ಲಿ ಲೇ ನಡಿಲ ಹೋಗೋಣ ಹಬ್ಬಕ್ಕೆ ಮನೆಯಾಗೆ ಆಳುಗಳು ಕೆಲಸನೇ ಮಾಡ್ತಿರಕ್ಕಿಲ್ಲ ಅವ್ರಿಗೆಲ್ಲ ಹೊಸಿ ಕೆಲಸ ಏನೇನು ಮಾಡಬೇಕು ಅಂತ ಎಲ್ಲ ಹೇಳ್ಬೇಕಲ್ವೇನಲ್ಲ ನಡಿಲ ಸರ್ನ ಹೋಗಿ ಕೆಲಸ ಎಲ್ಲ ಏನೇನು ಮಾಡಬೇಕು ಅಂತ ಹೇಳೋಣ ನಡಿಲ ಮಾಡ್ಕೊಳ್ಳಿ ವ್ಯಾಪಾರ ಮಾಡ್ಕೊಳ್ಳಿ ನೋಡಿಲ್ಲ ಅವನ ನಮ್ಮ ಅಣ್ಣನ ಮಗಂಗಿಂತ ಶಾನೆ ಒಯ್ಯರ್ ಆಫೀಸರ್ ಅಂತೆ ಇನ್ನೇನು ತಾನೆ ಮಾಡಂಗಾಯ್ತು ನಮ್ಮ ಅಣ್ಣನ ಮಗ ತಾನೆ ಅವನಿಗೆ ಫೋನ್ ಮಾಡಿ ನಿನ್ಗಿನ ಒಯ್ಯರ್ ಆಫೀಸರ್ ಬಂದಿದ್ದು ನೀನೇನು ಬರೋಕೆ ಹೋಗಬೇಡ ಅಂತ ಹೇಳು ತಿರುಗಿಲ್ಲೋಗಿ ಬಂದು ನಮ್ಮನ್ನು ನುಗ್ಗಿತಾನೆ ಅಷ್ಟೇ ಅವನು ನೀವು ಮಾಡೋದೆಲ್ಲ ಅತ್ತೆ ಇಂಥ ಕೆಲಸನೇ ನೀ ಹಾಕಿತ್ತೋಗಿರೋ ಕೆಲಸನೇ ನೀ ಅಂತ ಅವ್ನು ತಗ ಬೈಸ್ಕೋಬೇಕಾಯ್ತದ ಕಂಡ ನಾವು ಅವ್ನಿಗೆ ಹೇಳ್ಬಿಟ್ಟು ಫೋನ್ ಮಾಡ್ಬಿಟ್ಟು ಬರಬೇಡ ಅಂತ ಹೇಳ್ಬಿಟ್ಟು ಯವ್ವ ಏನು ಟಾರ್ಚರ್ ನನಗಂತೂ ಯಾಕೋ ಎದ್ರು ಕುಂತ್ರು ನಿಂತರು ನಮಗಂತೂ ನೆಮ್ಮದಿನೇ ಇಲ್ಲ ಕಣ ನಮಗಂತೂ ಈ ಬುದ್ಧಿ ಸವಸು ಬಂದಾಗೆಲ್ಲ ಒಂದು ಎಡವಟ್ಟು ಆಯ್ತದೆ ಆದರೂ ಇವಳನ್ನೇ ನಾನು ಸುಮ್ಮನೆ ಬಿಡೋಕ್ಕಿಲ್ಲ ನಡಿಲ್ಲ ಸರ್ ನಾವು ಹೋಗೋಣ ಹೆಂಗೆ ಒಳ್ಳೆಯವ್ರಿಗೆ ದೇವ್ರು ಇರ್ತಾನೆ ಅಲ್ವೇನೆ ಬುದ್ಧಿ ಕಿತ್ತೋಗಿರೋ ಭದ್ರಮ್ಮಂಗೆ ಸರಿಯಾಗಿ ಬುದ್ಧಿ ಕಲ್ಸಿದ್ಯಾ ಇನ್ನ ಪೀಸಾಗಿ ಶಾಂತಿಯುತವಾಗಿ ವ್ಯಾಪಾರ ಮಾಡ್ಕೋಬೋದು ಕಂತ್ರಿ ಬೊಡ್ಡಿ ಅಲ್ಲ ಕಣ್ಲೆ ಯಾವ ಪೊಲೀಸೇ ನಾವು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಪೊಲೀಸ್ನವ್ರು ಸಿಗೋದು ಕಷ್ಟ ಅಂತದ್ರಾಗ ನಿನಗೆ ಇಲ್ಲಿ ದಾರಿನಾಗೆ ಅದು ಹೆಂಗೆ ಸಿಕ್ಬಿಟ್ರೆ ಪೊಲೀಸರು ನಂಗೆ ನಂಬಕ್ಕೆ ಏನೇ ಆಯ್ತಿಲ್ಲ ಕಣಮ್ಮ ನಿಂಗೆ ಸಿಕ್ಕಿದ್ರು ಅಂತ ಹೇಳ್ಬಿಟ್ಟು ಅದು ರೋಡಾಗ ಸಿಕ್ಕಿದ್ರು ಅಂತ ಹೇಳಿದ್ರೆ ನಂಬಕ್ಕೆ ಏನೇ ಆಯ್ತಿಲ್ಲ ನಂಗಂತೂ ಇಲ್ಲ ಕಣ್ಲೆ ಸಿಗದೆ ಇನ್ನೇನು ಅದು ಏನೋ ಬೇರೆ ಕೆಲಸಕ್ಕೆ ಏನಾರು ಬಂದಿದ್ರು ಏನೋ ನಾಕಾಣೆ ಅದಕ್ಕೇನೆ ಬಂದು ಹಂಗೇನೆ ಇದು ಮಾಡ್ಕೊಂಡು ಹೋದ್ರು ಪಾಪ ಪುಣ್ಯವಂತ ಯಾರಣ್ಣನುವೆ ಅಮ್ಮ ಬರೀ ಪುಣ್ಯವಂತ ಅಲ್ಲ ಕಣ್ಲೆ ನಮ್ಮ ಪಾಲಿನ ದೇವರು ಅಂತ ಅನ್ಕ ಪೊಲೀಸ್ನವರು ಈ ಅಮ್ಮ ಹೇಳ್ತಿದ್ಲಲ್ಲ ನಮ್ಗೆ ಗೊತ್ತಿನ ಮಳಿ ಮಯ್ಯಂಗೆ ಹೇಳ್ತೀನಿ ಹಂಗೆ ಹಿಂಗೆ ಅಂತ ಫೋನ್ ಮಾಡಿ ಹೇಳ್ಬೇಕಾದ್ರೆ ನನಗೆ ಫುಲ್ಲು ಟೆನ್ಷನ್ ಆಯ್ತಾಯ್ತು ನನಗೆ ಇದೇನಪ್ಪ ಹಿಂಗೆ ಆಗೋಗ್ಬಿಡ್ತಲ್ಲಪ್ಪ ಇದೇನಪ್ಪ ಅಂತ ಫುಲ್ಲು ಟೆನ್ಷನ್ನು ಸದ್ಯ ಇವಾಗ ಹೊಸಿ ಸಮಾಧಾನ ಆಯಿತು ನಂಗಂತೂ ನಾನು ಕಂಪ್ಲೇಂಟ್ ತಗೊಳಂಗಿಲ್ಲ ಅಂಗಡಿಯೆಲ್ಲ ಎತ್ತಂಗಡಿ ಮಾಡ್ಬಿಟ್ಟು ನೀನು ಎಲ್ಲೋಗಿ ಸಾಯನಪ್ಪ ಅಂತ ಭಯವಾಗೋಗ್ಬಿಟ್ಟಿತ್ತು ಕಣ್ಪದ್ದಿ ಯಾಕನ ಬಿಸ್ನೆಸ್ ಶುರು ಮಾಡ್ಬಿಟ್ಟು ಅಂತ ಸದ್ಯ ಯಾರೋ ದೇವ್ರ ರೂಪದಾಗ ಬಂದ್ರೆ ನಮ್ಗೆ ಸಹಾಯ ಮಾಡಿದ್ರಲ್ಲ ಅಷ್ಟೇ ಸಾಕು ಬಾ ಸಂದಾಗ ವ್ಯಾಪಾರ ಆಯ್ತಾಯ್ತು ಇವಾಗೇನು ಇನ್ನೊಂದ್ಸಲ ತೋರಿಸ್ಬೇಕಾಯ್ತದೆ ಸ್ಟಾಕ್ ಎಲ್ಲನೂ ಸಂದಾಗ ವ್ಯಾಪಾರ ಮಾಡೋಣ ಬಾ ಇನ್ನೂ ನಿಮ್ಮ ಅತ್ತೆಗೂ ಯಾರಿಗೂ ಗೊತ್ತಿಲ್ಲ ಅನಿಸ್ತದೆ ಗೊತ್ತಾದ್ರಂತೂ ವ್ಯಾಪಾರ ಮಾಡೋದು ಇನ್ನೂ ಫುಲ್ ಖುಷಿ ಆಗೋಗ್ಬಿಡ್ತಾರೆ ಅಲ್ವೇನೆ ನಮ್ಮ ಅತ್ತೆ ಖುಷಿ ಆಯ್ತಾಳೆ ಬಿಡ್ತಾಳ ನಾಕಾಣೆ ನನ್ನ ವಾರಗಿತ್ತಿ ಮಾತ್ರ ಹಂಗೆ ಬರ್ನಾಗಿ ಬ್ಲಾಸ್ಟ್ ಆಗೋಗ್ಬಿಡ್ತಾಳೆ ಹುರ್ಕೊಂಡು ಅಲ್ಲ ನೋಡು ಅವ ಅಕ್ಕ ಎಲ್ಲ ಬತ್ತವ್ರೆ ಅವ್ರಿಗೆಲ್ಲ ಸಣ್ಣಕ್ಕೆ ಎಕ್ಸ್ಪ್ಲೇನ್ ಮಾಡಬೇಕು ತಕಡ್ರಿ ಅಂತ ಮೋಟಿವೇಶನ್ ಮಾಡ್ಬೇಕು ನಾವು ಬಾ ಬತ್ತಾವ್ರಿ ಏನಪ್ಪ ನೀವೆಲ್ಲರೂ ಸಂಕ್ರಾಂತಿ ಹಬ್ಬಕ್ಕೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಿ ಹೇಳಿ ಹೆಂಗೆ ಇವತ್ತು ಇತ್ತು ವಿಡಿಯೋ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸರಿನಾ